ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನವಾಗಲಿ. ಈ ದಿನದ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪರಮ ಕುಂಬಾರನು. ಅದಕ್ಕೆ ಆಧಾರವಾಗಿ ಯೆರೆಮೀಯನ ಗ್ರಂಥ 18ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನು ಹೀಗೆನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮಗೆ ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ಜೇಡಿಮಣ್ಣು ಕುಂಬಾರನ ಕೈಯಲ್ಲೂ ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ ದೇವರು ಇಸ್ರಾಯೇಲ್ ಜನರಿಗೆ ಹೇಳುತ್ತಿದ್ದಾರೆ. ನಮ್ಮ ದೇವರು ಪರಮ ಕುಂಬಾರನು, ನಮ್ಮ ಜೀವಿತವನ್ನು ರೂಪಿಸುವ ಕುಂಬಾರನಾಗಿದ್ದಾರೆ. ಇಸ್ರಾಯೇಲ್ ಜನರು ಬ್ಯಾಬಿಲೋನ್ ದೇಶದಲ್ಲಿರುವಾಗ ಹೀಗೆ ಪ್ರಾರ್ಥನೆ ಮಾಡಿದರು. ಯೆಶಾಯ 64:8ನೇ ವಾಕ್ಯ, ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದೇ, ನಾವು ಜೇಡಿಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಅಂಗಡಿಯಲ್ಲಿ ಒಂದು ಸುಂದರವಾದ ಮಣ್ಣಿನ ಮಡಿಕೆ, ಅದರ ಪಕ್ಕದಲ್ಲಿ ಇರುವ ಇನ್ನೊಂದು ಪಾತ್ರೆ ಮಾತನಾಡುತ್ತಾ ಹೇಳ್ತು, ನೀನು ಬಹಳ ಸುಂದರವಾಗಿದ್ದಿ. ಅದಕ್ಕೆ ಆ ಮಣ್ಣಿನ ಮಡಿಕೆ ತನ್ನ ಕಥೆಯನ್ನು ಹೇಳಲಿಕ್ಕೆ ಆರಂಭಿಸಿತು. ನನಗೆ ಗೊತ್ತಿಲ್ಲ, ಮೊದಲು ನಾನು ಹೀಗಿರಲಿಲ್ಲ, ಬರೀ ಮಣ್ಣಾಗಿದ್ದೆ. ಅದು ಕೆರೆಯ ಅಂಗಳದಲ್ಲಿ ನನ್ನ ಮೇಲೆ ಎಷ್ಟೊಂದು ನೀರು, ನಾನು ಯಾವಾಗಲೂ ತಂಪಾಗಿಯೇ ಇರುತ್ತಿದ್ದೆ. ಒಂದು ದಿನ ಬೇಸಿಗೆಯಲ್ಲಿ ನೀರೆಲ್ಲ ಒಣಗಿ ಹೋಯಿತು. ಆಗ ಒಬ್ಬ ಮನುಷ್ಯನು ಬಂದು ನನ್ನನ್ನೆತ್ತಿಕೊಂಡು ಬಂದ. ನನ್ನನ್ನು ಒಣಗಿ ಸೂಸಿ ಮತ್ತೆ ನೀರು ಹಾಕಿ ಮುದ್ದೆ ಮಾಡಿದ ನಂತರ ನನ್ನನ್ನು ಹೇಗೆ ಕುಟ್ಟಿದ ಗೊತ್ತಾ? ಸತ್ತೇ ಹೋಗುತ್ತೇನೆ, ಸಾಕು ನಿಲ್ಲಿಸೆಂದು ಕೂಗಿದೆ. ಅದಕ್ಕವನು ಇನ್ನೂ ಸಾಲದು, ಸುಮ್ಮನಿರು ಎಂಬುದಾಗಿ ಮತ್ತೆ ಕುಟ್ಟಿದ. ಮತ್ತೊಂದು ದಿನ ನನ್ನನ್ನು ಒಂದು ತಿರುಗುವ ಚಕ್ರದ ಮೇಲೆ ಕೂಡಿಸಿ ಗರಗರನೆ ತಿರುಗಿಸಿ ಬಿಟ್ಟ. ಸಾಕು ಸಾಕು ಎಂದು ಕಿರಿಚಿದೆ. ಅವನು ಇನ್ನೂ ಸಾಲದು ಎಂದು ಮತ್ತೆ ತಿರುಗಿಸಿದ. ಯಾವಾಗ ನಿಲ್ಲಿಸಿದ್ದನೋ ಎಚ್ಚರವೇ ಇಲ್ಲ. ಆಮೇಲೆ ನನ್ನನ್ನು ಎತ್ತಿ ಒಂದು ಬೆಂಕಿಯ ಒಲೆಯಲ್ಲಿ, ಅಷ್ಟು ಬಿಸಿಯನ್ನು ನಾನೆಂದು ಅನುಭವಿಸಿರಲಿಲ್ಲ, ಬಾಗಿಲು ತಟ್ಟಿ ಕೂಗಿದೆ, ನಾನು ಸುಟ್ಟು ಹೋಗುತ್ತೇನೆ, ಅವನು ಇನ್ನೂ ಸಾಲದು ಎಂದು ಬಾಗಿಲು ಮುಚ್ಚಿಬಿಟ್ಟು ಕೊನೆಗೊಮ್ಮೆ ಬಾಗಿಲು ತೆರೆದ. ಈಗ ಪರವಾಗಿಲ್ಲ ಎಂದು ಎತ್ತಿ ಹೊರಗಿಟ್ಟ. ಬಿಸಿ ಇರುವಾಗಲೇ ಯಾವುದೋ ರಾಸಾಯನಗಳನ್ನು ತಂದು ನನ್ನ ಮೇಲೆ ಬರೆಯತೊಡಗಿದ. ಅಯ್ಯೋ, ಅವುಗಳಿಂದ ಬಂದ ಘಾಟು ವಾಸನೆ ತಡೆಯುವುದು ಸಾಧ್ಯವಿರಲಿಲ್ಲ. ಅಂತೂ ಆ ಕ್ರಿಯೆ ಮುಗಿದ ಮೇಲೆ ನಾನು ಪಾರಾದೆ ಎಂದುಕೊಂಡೆ. ಆದರೇನು, ಆತನು ಮತ್ತೆ ನನ್ನನ್ನು ಎತ್ತಿಕೊಂಡು ಮತ್ತೊಂದು ಬೆಂಕಿಯ ಕೋಣೆಯಲ್ಲಿ ಹಾಕಿಬಿಟ್ಟ. ಈ ಬಾರಿಯಂತೂ ನಾನು ಬದುಕುವುದು ಅಸಾಧ್ಯವೆಂದು ಕೂಗಿಕೊಂಡೆ. ಅವನಲ್ಲಿ ನನ್ನ ಮಾತು ಕೇಳುತ್ತಾನೆ. ಕೊನೆಗೊಂದು ಈ ಬಾರಿ ಈ ಚಿತ್ರಹಿಂಸೆ ಮುಗೀತೆಂಬುದಾಗಿ ನೋಡಿದೆ. ಯಜಮಾನ ಬಂದು ನನ್ನನ್ನು ಪ್ರೀತಿಯಿಂದ ಎತ್ತಿಕೊಂಡು ಮೃದುವಾದ ಬಟ್ಟೆಯಿಂದ ನನ್ನ ಮೈ ಒರೆಸಿ ನಂತರ, ನೋಡು ನೀನು ಹೇಗೆ ಕಾಣುತ್ತೆ ಎಂದು ಕನ್ನಡಿಯ ಮುಂದೆ ಹಿಡಿದ. ಆಗ ನಾನು ನನ್ನನ್ನು ನೋಡಿದೆ. ನಾನು ಬಹಳ ಸುಂದರವಾಗಿದ್ದೆ. ಇದು ಯಾರೋ ಇರಬೇಕು, ಮತ್ತಾರೋ ಇರಬೇಕೆಂಬುದಾಗಿ ನಾನು ಎನಿಸ್ದೆ. ಆದರೆ ಅದು ಸುಂದರವಾದ ಪಾತ್ರೆ ನಾನೇ ಆಗಿದ್ದೆ. ಆಗ ಆ ಕುಂಬಾರನ ಹೇಳಿದ, ನೆನಪಿಟ್ಟುಕೋ, ನಾನು ನಿನ್ನನ್ನು ಮುದ್ದೆ ಮಾಡಿ ಹೊಡೆದಾಗ ನಿನಗೆ ನೋವಾಯಿತಲ್ಲವೇ? ಆದರೆ ನಿನ್ನನ್ನು ಹಾಗೆ ಬಿಟ್ಟಿದ್ದರೆ ನೀನು ಒಣಗಿ ಹೋಗುತ್ತಾ ಇದ್ದೆ. ಚಕ್ರದ ಮೇಲೆ ನಿನ್ನನ್ನು ತಿರುಗಿಸಿದಾಗ ಸಂಕಟವಾಯಿತಲ್ಲವೇ? ನಾನು ನಡುವೆಯೇ ನಿಲ್ಲಿಸಿದರೆ ನೀನು ಕುಸಿದು ಹೋಗುತ್ತಾ ಇದ್ದೆ. ಬೆಂಕಿಗೆ ಹಾಕಿದಾಗ ನಿನಗೆ ಕಷ್ಟ ನನಗೆ ಗೊತ್ತು, ಹಾಗೆ ಮಾಡದಿದ್ದರೆ ನೀನು ಸೀಳಿ ಹೋಗುತ್ತಾ ಇದ್ದೆ. ನಾನು ರಾಸಾಯನಗಳನ್ನು ಬಣ್ಣ ಹಾಕುತ್ತಿದ್ದರೆ ನೀನು ಗಟ್ಟಿಯಾಗುತ್ತಿರಲಿಲ್ಲ, ಸುಂದರವಾದ ರೂಪ ನಿನಗೆ ಬರುತ್ತಿರಲಿಲ್ಲ. ಆದುದರಿಂದ ಈಗ ನಿನ್ನನ್ನು ಆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿ ಮುಗಿಸಿದ ಮೇಲೆ ಎಷ್ಟು ಸುಂದರವಾಗಿದ್ದೀಯ ನೋಡು ಎಂಬುದಾಗಿ ಕುಂಬಾರ ನನ್ನನ್ನು ನೋಡಿ ಹೇಳಿದ. ಆ ವಿಧದಲ್ಲಿ ನಾನು ಇವತ್ತು ಈ ಅಂಗಡಿಯ ಒಳಗೆ ಒಂದು ಸುಂದರವಾದಂಥ ಪಾತ್ರೆಯಾಗಿ ಇದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಇದೊಂದು ಸಾಧಾರಣವಾದ ಒಂದು ಉದಾಹರಣೆ ಆಗಿರುವುದಾದರೂ ಕೂಡ ಅದೇ ವಿಧದಲ್ಲಿ ದೇವರು ನಮ್ಮನ್ನು ರೂಪಿಸುವಂಥವರಾಗಿದ್ದಾರೆ. ನಮ್ಮನ್ನು ಎಲ್ಲೋ ಇದ್ದೆವು, ಹೇಗೋ ಇದ್ದೆವು, ಆದರೆ ಪರಮ ಕುಂಬಾರನಾದ ದೇವರಲ್ಲಿ ನಮ್ಮ ಕುರಿತಾಗಿ ಒಂದು ಚಿತ್ರಣ ಇದೆ. ಆದುದರಿಂದ ದೇವರು ನಮ್ಮನ್ನು ರೂಪಿಸುತ್ತಾ ಇದ್ದಾರೆ. ಕೆಲವು ಸಾರಿ ಆ ಮಣ್ಣನ್ನು ಕುಟ್ಟುವಾಗ ನೋವುಂಟಾಯಿತು, ಚಕ್ರದ ಮೇಲೆ ತಿರುಗಿಸಿದಾಗ ನೋವಾಯಿತು, ಬೆಂಕಿಯಲ್ಲಿ ಹಾಕಿದಾಗ ನೋವಾಯಿತು. ಅದೇ ಅನುಭವಗಳು ನಮ್ಮ ಜೀವಿತದಲ್ಲಿ ಬರ್ತದೆ.
ಆದರೆ ದೇವರು ಅವೆಲ್ಲವುಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ನಾವು ಹಾಳಾಗುವುದಕ್ಕಾಗಿ ಅಲ್ಲ, ನಮ್ಮನ್ನು ಸುಂದರವಾಗಿ ರೂಪಿಸುವುದಕ್ಕೆ. ಅದಕ್ಕೆ ಇಲ್ಲಿ ನಾವು ನೋಡುತ್ತಾದವೇ, ಓ ಸ್ತೋತ್ರ, ಕುಂಬಾರನ ಕೈಯಲ್ಲಿ ಜೇಡೆ ಮಣ್ಣು ಹೇಗೋ ಹಾಗೆ ನೀವು ನನ್ನ ಕೈಯಲ್ಲಿದ್ದೀರಿ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ. ಹಾಗಾದರೆ ಆ ಪರಮ ಕುಂಬಾರನ ಕೈಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರೇ, ನನ್ನನ್ನು ರೂಪಿಸಿರಿ ಎಂಬುದಾಗಿ ಹೇಳೋಣ. ಕರ್ತನು ತಾನೇ ನಮ್ಮ ಜೀವಿತವನ್ನು ರೂಪಿಸಿ ನಡೆಸಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಮ್ಮನ್ನು ರೂಪಿಸುವ ತಂದೆಯೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ಕರ್ತನೇ ದೇವರೇ, ನಿನ್ನ ಕೈಯಲ್ಲಿ ನಾವು ಜೇಡೆ ಮಣ್ಣಾಗಿದ್ದೇವಪ್ಪ. ನಿನ್ನ ಚಿತ್ತದಂತೆ ನಮ್ಮನ್ನು ರೂಪಿಸು. ನಮ್ಮ ಜೀವಿತ ಕರ್ತನೆ ದೇವರೇ ಸ್ತೋತ್ರ, ಉಪಯೋಗವಾಗುವ ಹಾಗೆ ಒಳ್ಳೆಯ ಪಾತ್ರೆಯಾಗಿ ನೀನು ನಿರ್ಮಿಸಿ ಸ್ವಾಮಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸ್ರಪ್ಪ. ಕೆಲವು ಸಾರಿ ನೀವು ನಮಗೆ ರೂಪಿಸುವಾಗ, ನೀವು ನಮ್ಮನ್ನು ನಿರ್ಮಿಸುವಾಗ ದೇವರೇ, ನಮ್ಮನ್ನು ದೇವರೇ ಸ್ತೋತ್ರ ರೂಪಿಸುವಂಥ ಅನೇಕ ಸಂದರ್ಭಗಳಲ್ಲಿ ಬರುವಂಥ ಹಿಂಸೆ ಕಷ್ಟಗಳನ್ನು ನೋಡಿ ನಾವು ಸೋತು ಹೋಗಿದ್ದೇವೆ. ಆದರೆ ನೀವೇನು ಮಾಡಿದರೂ ಒಳ್ಳೆಯದಕ್ಕಾಗಿ ಮಾಡುವ ದೇವರು. ನಮ್ಮನ್ನು ರೂಪಿಸ್ರಿ, ನಮ್ಮನ್ನು ನಡೆಸ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ಅದ್ಭುತವಾಗಿ ನಮ್ಮನ್ನು ನಡೆಸ್ರಿ. ನಿನ್ನ ನಾಮ ಮಹಿಮೆ ಉಂಟಾಗಲಿ. ಈ ದಿನ ಎಲ್ಲ ಜಯಕರವಾದ ಒಂದು ಜೀವಿತವನ್ನು ಕೊಡು ಸ್ವಾಮಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬ ದೇವ ಭಕ್ತರನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದೈನಂದಿನ ಧ್ಯಾನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಾಳೆ ದೈನಂದಿನ ಧ್ಯಾನದಲ್ಲಿ ಮತ್ತೆ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಬ್ಲೆಸ್ಸಡ್ ಡೇ.